ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಜೋಳದ ಹಿಟ್ಟಿನ ದೋಸೆ ಮಾಡೋಣ. ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಸೈಡೆಲ್ಲ ಇದನ್ನು ತುಂಬಾ ಮಾಡ್ತಾರೆ. ಇದು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮತ್ತು ಈ ದೋಸೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಮತ್ತು ಈರುಳ್ಳಿ ಪಲ್ಯ ಅಥವಾ ಉಳ್ಳಾಗಡ್ಡೆ ಪಲ್ಯ ಅಂತೀವಲ್ಲ, ಅದನ್ನೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಮತ್ತು ಉಳ್ಳಾಗಡ್ಡೆ ಪಲ್ಯ ಸಖತ್ ಟೇಸ್ಟಿಯಾಗಿರುತ್ತೆ. ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಉಳ್ಳಾಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವು ಬಾಣಲೆ ಇಟ್ಟಿದ್ದೀವಿ. 1-2 ಸ್ಪೂನು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿದೆ. ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ. ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರದ ಪುಡಿ ಮತ್ತು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2 ನಿಮಿಷ ಮುಚ್ಚಿಡೋಣ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅದು. ಇವಾಗ ನೋಡಿ ಆಗಿದೆ ಪಲ್ಯ, ಈರುಳ್ಳಿ ಪಲ್ಯ ಅಥವಾ ಉಳ್ಳಾಗಡ್ಡೆ ಪಲ್ಯ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಈಗ ಪಲ್ಯ ರೆಡಿ ಆಯಿತು. ಈಗ ನಾವು ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ನಾವು ದೋಸೆಗೆ ನಾನಿಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. 2 ಕಪ್ಪು ಜೋಳದ ಹಿಟ್ಟು, 1 ಸಣ್ಣ ಕಪ್ಪು ಕಡಲೆ, ಇದು ಬಜ್ಜಿ ಹಿಟ್ಟು ಅಂತೀವಲ್ಲ ಅದು, ಮತ್ತು 1 ಸಣ್ಣ ಕಪ್ಪು ಇದು ಗೋಧಿ ಹಿಟ್ಟು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಬರಬೇಕು. ಇದು ದೋಸೆ ಹಿಟ್ಟಿನ ಅದಕ್ಕೆ ತೊಗೊಂಬರ್ಬೇಕು. ಇದನ್ನು ಸ್ವಲ್ಪ ಉಪ್ಪು ಜೀರಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕಿ ಕಲಿಸ್ತಾ ಬರಬೇಕು. ಇದು ಗಂಟೇನಿರಲ್ಲ, ಯಾಕಂದರೆ ಜೋಳದ ಹಿಟ್ಟಿರೋದ್ರಿಂದ. ನೋಡಿ ಈ ಥರ ಕಲಿಸ್ಕೋಬೇಕು. ಈಗ ರೆಡಿಯಾಗಿದೆ. ದೋಸೆ ಹಾಕ್ಕೊಳ್ಳೋಣ. ಈಗ ಹಂಚಿಟ್ಟಿದೆ, ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡ್ಕೊಳ್ಳೋಣ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಾಕ್ಕೋಬೋದು. ನಾನಿಲ್ಲಿ ಮಕ್ಕಳಿಗೋಸ್ಕರ ಸಣ್ಣದಾಗಿ ಮಾಡ್ತಿದ್ದೀನಿ. ನೋಡಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ದೋಸೆ ಹಾಕಿದ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಮಕ್ಕಳಿಗೆ ಬರೀ ತುಪ್ಪ ದೋಸೆ ಕೊಟ್ಟರು ತಿಂತಾರೆ. ಯಾಕಂದರೆ ಜೀರಿಗೆ ಉಪ್ಪು ಇರುತ್ತೆ. ತುಪ್ಪ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನೋಡಿ ದೋಸೆ ರೆಡಿ ಆಯಿತು, ಮತ್ತು ಉಳ್ಳಾಗಡ್ಡೆ ಪಲ್ಯ ರೆಡಿ ಆಯಿತು. ನೋಡಿ ದೋಸೆ ಪಲ್ಯ ಮತ್ತು ಚಟ್ನಿ ಸೂಪರ್ ಕಾಂಬಿನೇಷನ್ನು. ಪಲ್ಯ ಮತ್ತು ದೋಸೆ ರೆಡಿ ಆಯಿತು. ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಂದನೆಗಳು.